ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ಹಲಸೂರು ಸೋಮೇಶ್ವರ ಸ್ವಾಮಿಯ ಅಶ್ವವಾಹನೋತ್ಸವ, ವೈಭವದಿಂದ ನಡೆದ ಪಾರ್ವೇಟೋತ್ಸವ. ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ, ಸಾಂಪ್ರದಾಯಿಕವಾಗಿ ನಡೆದ ಚೆಂಡು ಉತ್ಸವ. ಹೊಸೂರಿನಲ್ಲಿ ಶ್ರೀ ಧರ್ಮರಾಜ ಸ್ವಾಮಿಯ ರಥೋತ್ಸವ, ಭಕ್ತಜನ ಸಾಗರದ ನಡುವೆ ನಡೆದ ಅದ್ದೂರಿ ಉತ್ಸವ. ಬೆಂಗಳೂರಿನ ಶ್ರೀ ಕಾಮಧೇನು ಕ್ಷೇತ್ರದಲ್ಲಿ ಗುರುವಾರದ ಪೂಜೆ, ಗುರುರಾಯರ ಪುಸ್ತಕ ಬೃಂದಾವನಕ್ಕೆ ಭಕ್ತರಿಂದ ವಿಶೇಷ ಆರತಿ. ಬೆಂಗಳೂರು ನಗರದ ಹಲಸೂರು ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ಪ್ರಯುಕ್ತ ಅಶ್ವವಾಹನ ಉತ್ಸವ ವೈಭವದಿಂದ ಜರುಗಿತು. ಮೊದಲಿಗೆ ಶ್ರೀ ಕಾಮಾಕ್ಷಾಂಬಾ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಿ ಅಶ್ವವಾಹನದಲ್ಲಿ ಆಸೀನಗೊಳಿಸಲಾಯಿತು. ನಂತರ ನಗರದ ಬೀದಿಗಳಲ್ಲಿ ಮಂಗಳವಾದ್ಯಗಳ ನಡುವೆ ಮೆರವಣಿಗೆ ಮಾಡಲಾಯಿತು. ಆ ಬಳಿಕ ಪಾರ್ವೇಟೋತ್ಸವ ನಡೆಯಿತು. ಈ ಪ್ರಯುಕ್ತ ಜೋಗುಪಾಳ್ಯ ದೇವಸ್ಥಾನದ ಮಂಟಪದ ಉಯ್ಯಾಲೆಯಲ್ಲಿ ಇರಿಸಿ ಸಾಂಪ್ರದಾಯಿಕವಾಗಿ ಪಾರ್ವೇಟೋತ್ಸವ ಕೈಂಕರ್ಯಗಳನ್ನು ನೆರವೇರಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ರಾಮನಗರ ಜಿಲ್ಲೆಯ ಮಾಗಡಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವದಿಂದ ಜರುಗುತ್ತಿದೆ. ಉತ್ಸವಗಳ ಅಂಗವಾಗಿ ಚಿತ್ರಪುಷ್ಪ ಮಂಟಪೋತ್ಸವವನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ ಉಭಯ ದೇವಿಯರ ಸಮೇತ ಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಚಿತ್ರಪುಷ್ಪ ಮಂಟಪದಲ್ಲಿ ಇರಿಸಿದರು. ನಂತರ ವೀರಗಾಸೆ, ಡೊಳ್ಳು ಕುಣಿತ, ಮಂಗಳವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರ ಉತ್ಸವವನ್ನು ನೆರವೇರಿಸಲಾಯಿತು. ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಬೆಂಗಳೂರಿನ ವಡ್ಡರಹಳ್ಳಿ ದಾಸನಪುರ ಹೋಬಳಿಯ ಕಮ್ಮಸಂದ್ರ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಕಾಮಧೇನು ಕ್ಷೇತ್ರದಲ್ಲಿ ಗುರುವಾರದ ಪೂಜೆಗಳು ಜರುಗಿದವು.
ಇದರ ಅಂಗವಾಗಿ ಶ್ರೀ ಭೂವರಾಹ, ಶ್ರೀ ಮುಖ್ಯಪ್ರಾಣ ಹಾಗೂ ಶ್ರೀ ಗುರುರಾಯರ ಮೃತ್ತಿಕಾ ಬೃಂದಾವನಕ್ಕೆ ಬೆಳ್ಳಿ ಕವಚ ತೊಡಿಸಿ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ತರುವಾಯ ಅರ್ಚನೆ ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಿದರು. ಭಕ್ತರು ರಾಯರ ದರ್ಶನ ಪಡೆದು ಪಾವನರಾದರು. ಅದೇ ರೀತಿ ಭಕ್ತರು ಉದ್ಭವ ಶ್ರೀವಲ್ಲಿ ಮತ್ತು ಶ್ರೀ ಕಲ್ಪವಲ್ಲಿ ಅಮ್ಮನವರ ಸನ್ನಿಧಾನದ ದರ್ಶನವನ್ನು ಪಡೆದರು. ಹಾಗೆಯೇ ಮಠದ ಆವರಣದಲ್ಲಿರುವ 108 ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಲೇಖನ ಮಹಾಯಜ್ಞದ ಪುಸ್ತಕ ಬೃಂದಾವನದ ಸನ್ನಿಧಿಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಗುರುವಾರದ ಸಂದರ್ಭದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಆಗಮಿಸಿದ ಭಕ್ತರು ತೀರ್ಥಪ್ರಸಾದ ಸ್ವೀಕರಿಸಿ ಗುರುರಾಯರ ಅನುಗ್ರಹ ಪಡೆದರು. ಈ ಸಂದರ್ಭದಲ್ಲಿ ಕಾಮಧೇನು ಕ್ಷೇತ್ರದ ವ್ಯವಸ್ಥಾಪಕ ಧರ್ಮದರ್ಶಿಗಳಾದ ಎಸ್ಎನ್ ಗುರುಶೇಷ್ ಅವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಕರೆದಾಗ ಬರುವ, ಕರೆದಲ್ಲಿಗೆ ಬರುವ, ಕರೆದಂತೆ ಬರುವ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳನ್ನ. ಆದ್ದರಿಂದ ಅಂತಹ ಮಹಾನುಭಾವರು ಕಾಮಧೇನು ಕ್ಷೇತ್ರದಲ್ಲಿ ಒಂದು ರೂಪದಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಯಾರೆಲ್ಲ ಅಷ್ಟಾಕ್ಷರ ಮಂತ್ರವನ್ನು ತಮ್ಮ ಮನದಾಳದ ನೋವುಗಳನ್ನು, ಮನದಾಳದ ಅಭಿಷ್ಟಗಳನ್ನು ಪ್ರಾರ್ಥಿಸಿ ಕಣ್ಣೀರನ್ನು ಹಾಕಿ ಯಾರು ರಾಘವೇಂದ್ರ ರಾಘವೇಂದ್ರ ಎನ್ನುವಂತ ಬರೆದಿದ್ದರೋ ಆ ಪುಸ್ತಕದ ಬೃಂದಾವನವೇ ಇಂದು ಇಷ್ಟು ಅದ್ಭುತವನ್ನು ಮಾಡ್ತಾ ಇದೆ. ಗುರುರಾಯರು ಆ ಪುಸ್ತಕ ಬೃಂದಾವನ ಸನ್ನಿಹಿತರಾಗಿದ್ದು ಬಂದ ಭಕ್ತಜನ ಕೋಟಿಯಿಂದ ತುಪ್ಪದ ದೀಪವನ್ನು ಸ್ವೀಕರಿಸುವ ಮೂಲಕ ಅವರ ಮನೋ ಅಭಿಷ್ಟಗಳನ್ನು ನಿತ್ಯ ನಿರಂತರವಾಗಿ ಕ್ಷಿಪ್ರವಾಗಿ ಅದನ್ನು ಈಡೇರಿಸ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲ ನೋಡ್ತಾ ಇರುವಂಥ ಈ ಭಕ್ತ ಕೋಟಿಯ ಸಮೂಹವೇ ಕಾರಣ. ಇದರೊಂದಿಗೆ ಸಾಲಿಗ್ರಾಮ ಶಿಲೆಯಲ್ಲಿ ಕೂಡ ಇಲ್ಲಿ ಬೃಂದಾವನ ಪ್ರತಿಷ್ಠಾಪನೆಯಾಗಿದೆ. 1008 ಸಾಲಿಗ್ರಾಮಗಳನ್ನು ಬೃಂದಾವನದೊಳಗೆ ರಾಯರ ಪ್ರೇರಣಾನುಸಾರ ಅದರಲ್ಲಿ ಹಾಕಲಾಗಿದೆ. ಆದ್ದರಿಂದ ಇಂತಹ ಒಂದು ಸಾಲಿಗ್ರಾಮ ಶಿಲೆಯಲ್ಲಿ ನಿರ್ಮಾಣವಾದಂತಹ ಆ ಒಂದು ಬೃಂದಾವನ ಕೂಡ ಗುರುರಾಯರ ಮೃತ್ತಿಕಾ ರೂಪದಲ್ಲಿ ಇದ್ದು ನಮ್ಮೆಲ್ಲರನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಪ್ರೇರಣಾನುಸಾರ ಸುಮಾರು ಪ್ರತಿ ಗುರುವಾರ 15ರಿಂದ 20 ಸಾವಿರ ಜನಗಳು ಕೂಡ ಬಂದು ಇಲ್ಲಿ ದೀಪವನ್ನು ಹಚ್ಚುವುದರ ಮೂಲಕ ಗುರುರಾಯರಿಗೆ ಪಾತ್ರರಾಗ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳು 351 ವರ್ಷದ ಕೆಳಗೆ ಏನೆಲ್ಲ ಹೇಳಿದ್ರು, ತಮ್ಮ ಪುಣ್ಯ ರಾಶಿಯನ್ನು ನೊಂದು ಬಂದವರ ಬಾಳಿಗೆ ನಂದಾ ದೀಪವಾಗುವಂತೆ ನಾನು ಬಂದವರಿಗೆಲ್ಲ ಹಂಚುತ್ತೀನಿ ಅನ್ನೋ ರೀತಿಯಲ್ಲಿ ಕೇವಲ ಭೌತಿಕ ಶರೀರದಲ್ಲಿದ್ದು ನಾನೆಲ್ಲರೂ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪುಣ್ಯ ರಾಶಿ ಸುಮಾರು 700 ವರ್ಷಗಳ ಕಾಲ ಇದೆ. ಆದ್ದರಿಂದ ನಾನು ಪರಮ ಪವಿತ್ರವಾದ ಸನ್ನಿಧಾನವಾದ ಮಂತ್ರಾಲಯದಲ್ಲಿ ಬೃಂದಾವನ ಪದ್ಮಾಸನ ಸಿಕ್ತನಾಗಿದ್ದು ನಾನು ನರಹರಿ ರಾಮ ಕೃಷ್ಣ ವೇದವ್ಯಾಸರನ್ನು ನನ್ನ ಹೃದಯ ಮಂದಿರ ಅನುಸಂಧಾನ ಮಾಡಿಕೊಂಡು ಜಪ ತಪದಲ್ಲಿರ್ತೀನಿ. ಯಾರು ನನ್ನ ಬೃಂದಾವನ ದರ್ಶನಾಕಾಂಕ್ಷಿಯಾಗಿ ಬರ್ತಾರೋ ಅವರೆಲ್ಲರ ದುಃಖ ದುಮ್ಮಾನಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು, ರೋಗ ರುಜಿನಗಳನ್ನು, ಸತ್ಸಂತಾನ ಭಾಗ್ಯಗಳನ್ನು ಹಂಬಲಿಸಿ ಯಾಚಿಸಿ ಯಾರೆಲ್ಲ ಗುರುರಾಯ ಉದ್ಧಾರ ಮಾಡು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾರೋ ಅಂಥ ಭಕ್ತ ಜನಕೋಟಿಗೆ ನನ್ನ ಪುಣ್ಯ ರಾಶಿಯನ್ನು ಹಂಚು ಅಂತೇಳಿ ನಾನು ಪರಮಾತ್ಮನನ್ನೇ ಕೇಳ್ತೀನಿ ಅಂತ ಹೇಳಿದಂಥ ಮಹಾನುಭಾವರು ಮಾತೃಹೃದಯಿ ಕರುಣಾ ಸಮುದ್ರರಾದಂಥ ರಾಘವೇಂದ್ರ ಸ್ವಾಮಿ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಮದ್ ಭಗವದ್ಗೀತೆ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮಗಾಗಿ ನಿಮಗಾಗಿ ಪ್ರಸ್ತುತಪಡಿಸುವ ನೂತನ ಕಾರ್ಯಕ್ರಮ
ಶ್ರೀಮದ್ ಭಗವದ್ಗೀತಾ ವಾಚನ ಪ್ರವಚನ ಕಾರ್ಯಕ್ರಮ. ಕೃಷ್ಣ ಏನು ಹೇಳ್ತಾನೆ? ನ ಅಹಂ ಜಾತು ನ ಆಸಂ, ನಾನು ಹಿಂದೆ ಇರಲಿಲ್ಲ ಅಂತ ಇಲ್ಲ, ನೀನು ಇರಲಿಲ್ಲ ಅಂತ ಇಲ್ಲ, ಈ ರಾಜಾಧಿರಾಜರು ಇರಲಿಲ್ಲ ಅಂತ ಇಲ್ಲ, ಈಗಲೂ ನಾವಿದ್ದೇವೆ, ಮುಂದೆಯೂ ಕೂಡ ಇರೋದಿಲ್ಲ ಅಂತ ಇಲ್ಲ. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿಯ ಶ್ರೀ ಸತ್ಯವೀರತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಕ್ಷೇತ್ರದಲ್ಲಿ ಗುರುವಾರದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಪ್ರಾತಃ ಕಾಲದಲ್ಲಿ ಬೃಂದಾವನಕ್ಕೆ 108 ಎಳೆನೀರಿನಿಂದ ನಾರಿಕೇಳ ಅಭಿಷೇಕ ಹಾಗೂ ಫಲಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಯಿತು. ತರುವಾಯ ಬೃಂದಾವನವನ್ನು ತುಳಸಿ ಮಾಲೆ ಹಾಗೂ ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಿದರು. ಸಂಜೆ ಸುಂದರವಾಗಿ ಅಲಂಕರಿಸಿದ ಗಜವಾಹನದಲ್ಲಿ ಶ್ರೀ ಸತ್ಯವೀರ ತೀರ್ಥರ ಉತ್ಸವ ಮೂರ್ತಿ ಹಾಗೂ ಭಾಗವತ ಗ್ರಂಥವನ್ನಿರಿಸಿ ಗಜವಾಹನೋತ್ಸವ ನೆರವೇರಿಸಲಾಯಿತು. ತರುವಾಯ ತೊಟ್ಟಿಲು ಸೇವೆ ಸಲ್ಲಿಸಿ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕರಿಯಂಗಳ ಗ್ರಾಮದಲ್ಲಿರುವ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ವೈಭವದಿಂದ ನಡೆಯುತ್ತಿದೆ. 1 ತಿಂಗಳ ಕಾಲ ಜಾತ್ರೋತ್ಸವ ನಡೆಯುವ ಕರಾವಳಿಯ ವಿಶಿಷ್ಟ ದೇಗುಲ ಇದಾಗಿದೆ. ಜಾತ್ರೆಯ ನಿಮಿತ್ತ ದೇವಾಲಯದಲ್ಲಿ ಚೆಂಡು ಉತ್ಸವ ನಡೆಯಿತು. ಇಲ್ಲಿನ ಚೆಂಡು ಉತ್ಸವಕ್ಕೆ ಧಾರ್ಮಿಕ ಹಿನ್ನೆಲೆ ಕೂಡ ಇದೆ. ದೇವಿಯು ಚಂಡಮುಂಡರನ್ನು ಸಂಹರಿಸಿ ಚೆಂಡಾಡಿದ ಪ್ರತೀಕವಾಗಿ ಈ ಚೆಂಡಿನ ಉತ್ಸವ ನಡೆಯುತ್ತದೆ. ಪುರಲ್ದ ಚೆಂಡ್ ಎಂದೇ ಕರೆಯಲ್ಪಡುವ ಈ ಉತ್ಸವ ಜಾತ್ರೆಯ ಪ್ರಮುಖ ಆಕರ್ಷಣೆ ಕೂಡ ಹೌದು. ಈ ಸಂದರ್ಭದಲ್ಲಿ ವಾದ್ಯ ಮೇಳಗಳ ನಡುವೆ ಬೃಹತ್ ಗಾತ್ರದ ಚೆಂಡನ್ನು ದೇವಾಲಯದಿಂದ ತಂದು ದೇವಸ್ಥಾನದ ಸಮೀಪದ ವಿಶಾಲ ಗದ್ದೆಯಲ್ಲಿ ಸಾಂಕೇತಿಕವಾಗಿ ಹಾರಿ ಬೀಳುವ ಮೂಲಕ ಚೆಂಡಾಟಕ್ಕೆ ಚಾಲನೆ ನೀಡಿದರು. ಈ ಉತ್ಸವದಲ್ಲಿ ನೂರಾರು ಮಂದಿ ಉತ್ಸಾಹಿ ತರುಣರು ಪಾಲ್ಗೊಂಡಿದ್ದರು. ಇನ್ನು ವಾರ್ಷಿಕ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ದೇವಿಗೆ ವಿಶೇಷ ಪೂಜೆಗಳು ನಡೆಯುತ್ತಿವೆ. ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಆಲಂಬಗಿರಿಯಲ್ಲಿ ರಥೋತ್ಸವದ ಅಂಗವಾಗಿ ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೆಯಿತು. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನು ಅಲಂಕರಿಸಿ ವಿದ್ಯುತ್ ದೀಪಾಲಂಕೃತ ಮುತ್ತಿನ ಪಲ್ಲಕ್ಕಿಯಲ್ಲಿರಿಸಿ ಮೆರವಣಿಗೆ ಮಾಡಲಾಯಿತು.
ಹೊಸೂರು ಸಮೀಪದ ಡಿ ಕೊತ್ತಪಲ್ಲಿ ಗ್ರಾಮದಲ್ಲಿರುವ ಶ್ರೀ ಧರ್ಮರಾಜಸ್ವಾಮಿ ದೇವಸ್ಥಾನದಲ್ಲಿ 384ನೇ ವರ್ಷದ ರಥೋತ್ಸವವು ಜರುಗಿತು. ಇದರ ನಿಮಿತ್ತ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಸಾಲಂಕೃತ ರಥದಲ್ಲಿರಿಸಿ ರಥಬೀದಿಯಲ್ಲಿ ಉತ್ಸವ ನೆರವೇರಿಸಲಾಯಿತು. ನಾನಾ ಭಾಗಗಳಿಂದ ಸಾಗಫೀಲ್ಡ್ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಚೈತ್ರ ಮಾಸದ ಪೂಜೆಗಳು ನೆರವೇರಿತು. ಇದರ ಅಂಗವಾಗಿ ಗರ್ಭಗೃಹದಲ್ಲಿರುವ ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಣ್ಣೆ ಮತ್ತು ಅರಿಶಿಣದಿಂದ ಅಲಂಕಾರ ಮಾಡಲಾಗಿತ್ತು. ತದನಂತರ ನಾಮಾರ್ಚನೆ ಸಲ್ಲಿಸಿ ಸ್ವಾಮಿ ಅಮ್ಮನವರಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವರ ದರ್ಶನ ಪಡೆದು ಪಾವನರಾದರು. ಆಂಧ್ರಪ್ರದೇಶ ರಾಜ್ಯದ ಚಿತ್ತೂರು ಪಲಮನೇರು ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ರಥೋತ್ಸವವು ಜರುಗಿತು. ಭಕ್ತರು ಪಾಲ್ಗೊಂಡು ತೇರನ್ನು ಎಳೆದು ಕೃತಾರ್ಥರಾದರು. ಉಡುಪಿ ಪುತ್ತಿಗೆ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ತಮ್ಮ ಮುಂದಿನ ಪರ್ಯಾಯ ಅವಧಿಯಲ್ಲಿ ಕೋಟಿ ಗೀತಾ ಲೇಖನ ಯಜ್ಞ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಆ ಕುರಿತು ಶ್ರೀಗಳು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಕರ್ನಾಟಕದ ಉಡುಪಿ ಕ್ಷೇತ್ರದಲ್ಲಿ 24ನೇ ಇಸವಿ ಜನವರಿ 18ರಿಂದ 26ನೇ ಇಸವಿ ಜನವರಿ 17ರ ತನಕ ನಮ್ಮ ಶ್ರೀ ಪುತ್ತಿಗೆ ಮಠದ ಪರ್ಯಾಯ ಆಗಮಿಸ್ತಾ ಇದೆ. ನಮಗೆ 4ನೇ ಪರ್ಯಾಯದ ಯೋಗ ಬಂದಿದೆ. 2 ವರ್ಷಗಳ ಪರ್ಯಂತ ಉಡುಪಿಯಲ್ಲಿ ಜಗದ್ಗುರು ಶ್ರೀ ಮಧ್ವಾಚಾರ್ಯರಿಂದ ಪ್ರತಿಷ್ಠಿತನಾದಂತಹ ಶ್ರೀಕೃಷ್ಣನ ಪೂಜೆ ಸೇವೆಯನ್ನು ಮಾಡತಕ್ಕಂತಹ ಒಂದು ಸುಯೋಗ ಬಂದಿದ್ದು, ಇಂತಹ ಒಂದು ಸುಯೋಗವನ್ನು ಅರ್ಥಪೂರ್ಣವಾಗಿ ಶ್ರೀಕೃಷ್ಣನಿಗೆ ಪ್ರೀತಿಕಾರಕವಾಗಿ ಮಾಡಬೇಕು ಎಂಬಂಥ ಸಂಕಲ್ಪವನ್ನು ನಾವು ಮಾಡಿದ್ದು, ಅದರಂತೆ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಭಗವದ್ಗೀತೆಯನ್ನು ಪ್ರಚಾರ ಮಾಡಬೇಕು. 1 ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ನಮ್ಮ ಪರ್ಯಾಯ ಕಾಲದಲ್ಲಿ ಅದನ್ನು ಉಡುಪಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಎಂಬಂತಹ ಈ ಒಂದು ಸಂಕಲ್ಪವನ್ನು ಮಾಡಿದ್ದು, ಈ ಹಿನ್ನೆಲೆಯಲ್ಲಿ ಕೋಟಿ ಗೀತಾ ಲೇಖನ ಯಜ್ಞ ಎಂಬಂತಹ ಈ ಒಂದು ಯೋಜನೆಯನ್ನು ನಾವು ಈಗಾಗಲೇ ಎಲ್ಲ ಕಡೆ ಪ್ರಚುರಪಡಿಸಿದ್ದೇವೆ. ಈ ಯೋಜನೆಯಂತೆ ಪ್ರತಿಯೊಬ್ಬ ಕೃಷ್ಣ ಭಕ್ತರು ಕೂಡ ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳನ್ನು, ಮೂಲ ಶ್ಲೋಕಗಳನ್ನು 700 ಶ್ಲೋಕಗಳನ್ನು ನಾವು ಸಿದ್ಧಪಡಿಸಿದಂತಹ ಪುಸ್ತಕದಲ್ಲಿ ಬರೆದು ಆ ಪುಸ್ತಕವನ್ನು ನಮ್ಮ ಪರ್ಯಾಯ ಕಾಲದಲ್ಲಿ ಬಂದು ಉಡುಪಿ ಶ್ರೀಕೃಷ್ಣನಿಗೆ ಅದನ್ನು ಅರ್ಪಣೆ ಮಾಡಬೇಕು. ಯಾರಿಗೆ ಬರಲಿಕ್ಕೆ ಸಾಧ್ಯವಿಲ್ಲವೋ ಅವರು ಅಂಚೆಯ ಮೂಲಕವಾದರೂ ಕೂಡ ಆ ಪುಸ್ತಕವನ್ನು ಕಳಿಸ್ಬೋದು. ಆ ಉಡುಪಿ ಕೃಷ್ಣನಿಗೆ ಸಮರ್ಪಣೆ ಮಾಡಿ ನಾವು ಪ್ರಸಾದದ ಜೊತೆಗೆ ನೀವು ಬರೆದ ಪುಸ್ತಕವನ್ನು ನಿಮಗೆ ವಾಪಸ್ ಕೊಡ್ತೇವೆ. ಆ ಪುಸ್ತಕವನ್ನು ಮನೆಗೆ ತಂದು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಪೂಜೆಗೆ ಅದನ್ನು ಇಡಬೇಕು. ಪ್ರತಿನಿತ್ಯ ನೀವು ಬರೆದ ಪುಸ್ತಕಕ್ಕೆ ಪೂಜೆ ಸಲ್ಲಬೇಕು. ನಿಮ್ಮ ನಂತರ ಅದು ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ಮರಿಮಕ್ಕಳು ಅದನ್ನು ಪೂಜಿಸ್ತಾ ಬರಬೇಕು. ಈ ಮೂಲಕ ಈ ಭಗವದ್ಗೀತೆಯ ಜಾಗೃತಿ ನಿರಂತರವಾಗಿ ಒಂದು ಕುಟುಂಬದಲ್ಲಿ ಮುಂದುವರಿಯಬೇಕು. ನಮ್ಮ ಕುಟುಂಬದಲ್ಲಿ ಬರತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಭಗವದ್ಗೀತೆಯ ಬಗ್ಗೆ ಪರಿಚಯ, ಮಾಹಿತಿ ಇರಬೇಕು ಎಂಬ ಉದ್ದೇಶದಿಂದ, ಅದರ ಜೊತೆಗೆ ಭಗವದ್ಗೀತೆಯ ಸ್ಫೂರ್ತಿ ಪ್ರತಿಯೊಬ್ಬರಿಗೂ ಕೂಡ ದೊರಕಬೇಕು ಎಂಬ ಉದ್ದೇಶದಿಂದ ಕನಿಷ್ಠ 1 ಕೋಟಿ ಜನರಿಂದ ಬರೆಸಿ ನಮ್ಮ ಪರ್ಯಾಯ ಕಾಲದಲ್ಲಿ ಶ್ರೀಕೃಷ್ಣನಿಗೆ ಆ ಪುಸ್ತಕಗಳನ್ನು ಸಮರ್ಪಣೆ ಮಾಡುವ ಈ ಯೋಜನೆ ಅದು ರೂಪಿತಗೊಂಡಿದೆ. ಯಾರು ಭಗವದ್ಗೀತೆಯನ್ನು ಬರೆಯಲಿಕ್ಕೆ ಅಪೇಕ್ಷಿಸ್ತಾರೆ ಅವರು ನಮ್ಮ ಸಂಕಲ್ಪ ಪತ್ರ ಅಂತ ಹೇಳಿ ನಾವು ಮುದ್ರಣ ಮಾಡಿದ್ದೇವೆ. ಆ ಸಂಕಲ್ಪ ಪತ್ರದಲ್ಲಿ ಅವರು ಸಹಿ ಹಾಕಿ ಅವರ ನಾಮ, ನಕ್ಷತ್ರ, ಗೋತ್ರಗಳನ್ನೆಲ್ಲ ಬರೆದು ಅವರ ವಿಳಾಸವನ್ನು ಕೂಡ ಬರೆದು, ಸಂಪರ್ಕ ವಿಳಾಸವನ್ನು ಕೂಡ ಬರೆದು ನಮಗೆ ತಲುಪಿಸಿದರೆ ನಾವು ಅವರಿಗೆ ಈ ಬರೆಯುವ ಪುಸ್ತಕವನ್ನು ನಾವು ಅಂಚೆಯ ಮೂಲಕ ಕಳುಹಿಸ್ತೇವೆ. ಆ ಪುಸ್ತಕದಲ್ಲಿ ಬರೆದು ದಿವಸಕ್ಕೆ 1 ಅಥವಾ 2 ಶ್ಲೋಕ ಬರೆದು 24ರ ನಂತರ ಅದನ್ನು ಉಡುಪಿಗೆ ತಂದು ಅರ್ಪಣೆ ಮಾಡಬೇಕು. ಯಾರು
ಬರೀಲಿಕ್ಕೆ ದೀಕ್ಷೆ ತಗೊಳ್ತಾರೋ ಅವರು ಕೈಗೆ ಒಂದು ದೀಕ್ಷಾ ಸೂತ್ರವನ್ನು ಕೂಡ ನಾವು ಕೊಡ್ತೇವೆ, ಅದನ್ನು ಕಟ್ಟಿಕೊಡಬೇಕು. ಆ ದೀಕ್ಷಾ ಸೂತ್ರವನ್ನು ಕೃಷ್ಣನಿಗೆ ಪುಸ್ತಕ ಸಮರ್ಪಣೆ ಮಾಡಿದ ಮೇಲೆ ಅದನ್ನು ನಾವು ತೆಗೆಯಬಹುದು. ಅಷ್ಟರ ತನಕ ದೀಕ್ಷಾ ಸೂತ್ರವನ್ನು ತಮ್ಮ ಬಲಗೈಗೆ ಕಟ್ಟಿಕೊಂಡು ನಿತ್ಯ ಬೆಳಿಗ್ಗೆ ಸ್ನಾನ ಆದಮೇಲೆ ದೇವರ ಎದುರಿನಲ್ಲಿ ಅಥವಾ ಪವಿತ್ರ ಸ್ಥಳದಲ್ಲಿ ಕೂತು ಭಗವದ್ಗೀತೆಯನ್ನು ಬರೆಯಬೇಕು. ಬರೆಯುವುದರ ಜೊತೆಗೆ ಗೀತೆಯ ಅರ್ಥವನ್ನು ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಗೀತೆಯನ್ನು ಕಂಠಪಾಠ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡಬೇಕು. ಈ ರೀತಿ ಒಂದು ಭಗವದ್ಗೀತೆಯ ಆಂದೋಲನ ಆಗಬೇಕು, ಜಾಗೃತಿ ಆಗಬೇಕು. ಆ ಮೂಲಕ ನಮ್ಮೆಲ್ಲ ಒಂದು ಸಂಕಷ್ಟಗಳು ಪರಿಹಾರವಾಗಿ ಶ್ರೀಕೃಷ್ಣನ ಅನುಗ್ರಹದಿಂದ ನಾವೆಲ್ಲರೂ ಕೂಡ ಶಾಂತಿಯುತವಾದ ಸುಖಿ ಒಂದು ಜೀವನವನ್ನು ನಡೆಸುವ ಹಾಗೆ ಆಗಬೇಕು ಎಂಬುದು ಈ ಒಂದು ಕಾರ್ಯಕ್ರಮದ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಯಾರು ಬರೆಯಲಿಕ್ಕೆ ಅಪೇಕ್ಷೆ ಪಡ್ತಾರೆ ಅವರು 2 ನಿಯಮವನ್ನು ಸ್ವೀಕಾರ ಮಾಡಬೇಕು. ಒಂದನೆಯದಾಗಿ ಅವರಿಗೆ ಏನಾದರೂ ದುಶ್ಚಟಗಳು ಅಂಟಿಕೊಂಡಿದ್ದರೆ ಒಂದನ್ನಾದರೂ ಕೂಡ ಈ ಒಂದು ಗೀತೆಯ ಲೇಖನ ಯಜ್ಞದ ಹೆಸರಿನಲ್ಲಿ ಅದನ್ನು ಬಿಡಬೇಕು. ದುಶ್ಚಟ ಅಂಥದ್ದೇನಾದರೂ ದುಶ್ಚಟಗಳು ಇಲ್ಲ ಹೇಳಿದರೆ ಏನಾದರೂ ಒಂದು ಒಳ್ಳೆಯ ನಿಯಮವನ್ನು ಆದರೂ ಕೂಡ ಗೀತೆಯ ಹೆಸರಿನಲ್ಲಿ ನಾವು ಸ್ವೀಕಾರ ಮಾಡಿ ಜೀವನ ಪರ್ಯಂತ ಅದನ್ನು ಅನುಸರಿಸಬೇಕು. ಉದಾಹರಣೆಗೆ ನಿತ್ಯ ನಾವು ಒಂದು ಅಧ್ಯಾಯ ಗೀತೆ ಓದ್ತೇವೆ, ಅಥವಾ ನಾವು ನಿತ್ಯ ನಾವು ದೇವರ ಪೂಜೆ ಮಾಡ್ತೇವೆ, ಅಥವಾ ಇಂಥ ವ್ರತ ನಿಯಮಗಳನ್ನು ಮಾಡ್ತೇವೆ, ಅಥವಾ ನಾವು ಕೋಪ ಮಾಡೋದಿಲ್ಲ, ಜಗಳ ಆಡೋದಿಲ್ಲ ಇತ್ಯಾದಿ ಏನಾದರೂ ಒಂದು ತಮಗೆ ಸಾಧ್ಯವಾದಂತಹ ಇಷ್ಟವಾದಂತಹ ನಿಯಮವನ್ನು ಸ್ವೀಕಾರ ಮಾಡಿ ಗೀತೆಯ ಹೆಸರಿನಲ್ಲಿ ಅದನ್ನು ಜೀವನ ಪರ್ಯಂತ ಅದನ್ನು ಅನುಸರಿಸಬೇಕು ಎಂಬುದು ಒಂದನೇ ನಿಯಮ. ಎರಡನೇ ನಿಯಮ, ಬರೆಯುವವರು ತಾವು ಮಾತ್ರ ಬರೆಯುವುದಲ್ಲದೆ ಕನಿಷ್ಠ ಪಕ್ಷ ಇನ್ನೊಬ್ಬರನ್ನೇ ಆದರೂ ಕೂಡ ಗೀತಾ ಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡಿ ನಾವು ಆ ಪುಸ್ತಕವನ್ನು ಕೃಷ್ಣನಿಗೆ ಅರ್ಪಣೆ ಮಾಡುವ ಹಾಗೆ ಮಾಡಬೇಕು. ಆ ಮೂಲಕ ಈಚ್ ಒನ್ ಕ್ಯಾಚ್ ಒನ್, ಪ್ರತಿಯೊಬ್ಬರು ಕೂಡ ತಾವು ಬರೆಯಬೇಕು, ಇನ್ನೊಬ್ಬರಿಂದ ಬರೆಸಬೇಕು, ಅವರು ಕೂಡ ತಾವು ಬರೆಯಬೇಕು, ಇನ್ನೊಬ್ಬರಿಂದ ಬರೆಸಬೇಕು. ಈ ತರಹ ಇದು ಚೈನ್ ತರಹ ಮುಂದೆ ಹೋಗಿ 1 ಕೋಟಿ ಜನ ಇದರಲ್ಲಿ ಭಾಗವಹಿಸಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ. ಯಾರು ಜಾಸ್ತಿ ಜನರಿಂದ ಬರೆಸ್ತಾರೆ, ಈಚ್ ಒನ್ ಕ್ಯಾಚ್ 10 ಆದರೆ ಇನ್ನೂ ಸಂತೋಷ. ಅಂತೂ ಗರಿಷ್ಠ ಒಂದು ಪ್ರಮಾಣದಲ್ಲಿ ಭಗವದ್ಗೀತೆಯ ಪ್ರಚಾರ ಆಗಬೇಕು. ಆ ಮೂಲಕ ಶ್ರೀಕೃಷ್ಣನ ಅನುಗ್ರಹ ಎಲ್ಲರಿಗೂ ಆಗಬೇಕು ಎಂಬುದು ಈ ಯೋಜನೆಯ ಸದುದ್ದೇಶವಾಗಿದೆ. ಈ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಸುಲಭವಾಗಿ ಪಾಲ್ಗೊಳ್ಳಬೇಕಾದರೆ ಓಂ ಎಂಬುದಾಗಿ ವಾಟ್ಸಪ್ ಮಾಡಿದರೆ ಆವಾಗ ಸಂಕಲ್ಪ ಪತ್ರ ನಿಮಗೆ ನಿಮ್ಮ ಮೊಬೈಲ್ನಲ್ಲೇ ಬರುತ್ತದೆ. ಆ ಸಂಕಲ್ಪ ಪತ್ರವನ್ನು ತುಂಬಿಸಿ ನೀವು ಸಬ್ಮಿಟ್ ಮಾಡಿದರೆ ಅದು ನಮ್ಮ ಗೀತಾ ಮಂದಿರದ ಕಾರ್ಯಾಲಯಕ್ಕೆ ಬರ್ತದೆ. ಆಮೇಲೆ ಆ ವಿಳಾಸಕ್ಕೆ ನಾವು ಗೀತಾ ಬರೆಯುವ ಪುಸ್ತಕ ಮತ್ತು ಮೂಲ ಶ್ಲೋಕಗಳ ಪುಸ್ತಕವನ್ನು ಕೂಡ ನಾವು ಕಳಿಸ್ತಾ ಇದ್ದೇವೆ. ಆದ್ದರಿಂದ ಯಾರಿಗೆ ಅಪೇಕ್ಷೆ ಇದೆ ಅವರು ಈ ಕೆಳಗಿನ ನಂಬರಕ್ಕೆ ಅವರು ಓಂ ಎಂಬುದಾಗಿ ವಾಟ್ಸಪ್ಪನ್ನು ಕಳಿಸಿ ಆ ಮೂಲಕ ಸಂಕಲ್ಪವನ್ನು ದೀಕ್ಷೆಯನ್ನು ಕೂಡ ಪಡೆಯಬಹುದಾಗಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಚಾಮರಾಜನಗರದ ಅಗ್ರಹಾರ ಬೀದಿಯಲ್ಲಿರುವ ಶ್ರೀ ಪಟ್ಟಾಭಿರಾಮ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ವಾನ್ ಹರೀಶ್ ಪಾಂಡವ್ ತಂಡದವರಿಂದ ಸ್ಯಾಕ್ಸೋಫೋನ್ ವಾದನ ಜರುಗಿತು.
ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಬ್ರಹ್ಮಚೈತನ್ಯ ಶ್ರೀರಾಮ ಮಂದಿರದಲ್ಲಿ ಅಮೃತ ವರ್ಷಿಣಿ ಮಹಿಳಾ ಭಜನಾ ಮಂಡಳಿ ತಂಡದವರಿಂದ ಸಾಮೂಹಿಕ ನಾಮ ಸಂಕೀರ್ತನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.